ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 29/1/2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಳೆದ 1 ವರ್ಷಗಳ ಪ್ರಚಲಿತ ವಿದ್ಯಮಾನಗಳು ನಿಮಗೆ ಏನಾದ್ರು ಬೇಕು ಅಂದ್ರೆ ಲಿಮಿಟೆಡ್ ಪೀರಿಯಡ್ ಆಫರ್ ₹90 ಪೇಮೆಂಟ್ ಅನ್ನು ಮಾಡಬಹುದು. ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಫೋನ್ ಪೇ ಐಡಿ, ಗೂಗಲ್ ಪೇ ಐಡಿ ಮತ್ತು ಪೇಟಿಎಂ ಐಡಿ ಅನ್ನು ಕೊಟ್ಟಿದ್ದೀನಿ. ಅದಾದ್ಮೇಲೆ SBK1857@gmail.com ಗೆ ಸೆಂಡ್ ಮಾಡಿದ್ರೆ ನಿಮಗೆ ಸಾಫ್ಟ್ ಕಾಪಿಯನ್ನು ಇಮೇಲ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ. ಆಸ್ಕರ್ 2024ಕ್ಕೆ ನಾಮನಿರ್ದೇಶನಗೊಂಡಂತ ಟು ಕಿಲ್ ಎ ಟೈಗರ್ ಸಾಕ್ಷ್ಯಚಿತ್ರವನ್ನ ಕೆಳಕಂಡ ಯಾರು ನಿರ್ದೇಶನ ಮಾಡಿದ್ದಾರೆ? ಕ್ರಿಸ್ಟೋಫರ್ ನೋಲನ್, ನಿಶಾ ಪಹುಜಾ, ಡೇವಿಡ್ ಒಪೈನಮ್, ಆಂಡಿ ಕೋಹೆನ್. ಪ್ರಶ್ನೆಗೆ ಸರಿಯಾದ ಉತ್ತರ ನಿಶಾ ಪಹುಜಾ. ಇತ್ತೀಚೆಗೆ ಟು ಕಿಲ್ ಎ ಟೈಗರ್ ಸಾಕ್ಷ್ಯಚಿತ್ರ 96ನೇ ಅಕಾಡೆಮಿ ಪ್ರಶಸ್ತಿಗಳು ಅಂದ್ರೆ ಆಸ್ಕರ್ ಪುರಸ್ಕಾರ ಅಂತ ಕರಿತೀವಿ. ಅತ್ಯುತ್ತಮ ಸಾಕ್ಷ್ಯಚಿತ್ರ ಫಿಲ್ಮ್ ವಿಭಾಗದಲ್ಲಿ ನಾಮನಿರ್ದೇಶನಗೊಂಡಿವೆ, ನಾಮಿನೇಷನ್ಗಳನ್ನ ಪಡೆದುಕೊಂಡಿವೆ. ಈ ಸಾಕ್ಷ್ಯಚಿತ್ರ ನಮ್ಮ ಭಾರತ ದೇಶದ ಜಾರ್ಖಂಡ್ ರಾಜ್ಯದ ಅಪ್ರಾಪ್ತ ಬಾಲಕಿಯ ಕಥೆಯನ್ನ ಆಧರಿಸಿ ಮಾಡಿರತಕ್ಕಂಥ ಸಾಕ್ಷ್ಯಚಿತ್ರವಾಗಿದೆ. ಇದನ್ನ ಭಾರತೀಯ ಕೆನಡಾದ ಚಲನಚಿತ್ರ ನಿರ್ಮಾಪಕಿ ನಿಶಾ ಪಹುಜಾ ಅವರು ನಿರ್ದೇಶನ ಮಾಡಿದ್ದಾರೆ. ಆಸ್ಕರ್ 2024ರ ಪುರಸ್ಕಾರಗಳ ವಿಜೇತರನ್ನ ಮಾರ್ಚ್ 10ನೇ ತಾರೀಕು ಪ್ರಕಟ ಮಾಡಲಾಗುತ್ತೆ. ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿ ಯೋಜನೆಯನ್ನ ಯಾವ ರಾಜ್ಯದಲ್ಲಿ ಅನಾವರಣಗೊಳಿಸಲಾಗಿದೆ? ಆಂಧ್ರ, ಮಧ್ಯಪ್ರದೇಶ, ಒಡಿಸ್ಸಾ, ತಮಿಳುನಾಡು. ಸರಿಯಾದ ಉತ್ತರ ಒಡಿಸ್ಸಾ. ಅಭೂತಪೂರ್ವ ಕ್ರಮದಲ್ಲಿ ಒಡಿಸ್ಸಾದ ಮುಖ್ಯಮಂತ್ರಿಗಳಾದ ನವೀನ್ ಪಟ್ನಾಯಕ್ ಅವರು ಮಯೂರ್ಭಂಜ್ ಸಿಮಿಲಿಪಾಲ್ ಟೈಗರ್ ರಿಸರ್ವ್ ಬಳಿ ವಿಶ್ವದ ಮೊದಲ ಕಪ್ಪು ಹುಲಿ ಸಫಾರಿ ಸ್ಥಾಪಿಸುವ ಯೋಜನೆಯನ್ನ ಅನಾವರಣಗೊಳಿಸಿದ್ದಾರೆ. ಈ ದೂರದೃಷ್ಟಿಯ ಯೋಜನೆಯು ಆ ರಾಜ್ಯದ ಪ್ರವಾಸಿಗರು ಮತ್ತು ಸಂದರ್ಶಕರಿಗೆ ಸಾಮಾನ್ಯವಾಗಿ ಕಪ್ಪು ಹುಲಿಗಳು ಎಂದು ಕರೆಯಲ್ಪಡುವ ಮೆಲಸ್ಟಿನಿಕ್ ಹುಲಿಗಳ ಅಪರೂಪದ ನೋಟವನ್ನು ಒದಗಿಸುವ ಗುರಿಯನ್ನು ನೀಡಿದವು. ಇವುಗಳನ್ನು ಇತ್ತೀಚೆಗೆ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಗುರುತಿಸಲಾಗಿತ್ತು. ಯಾವ ನ್ಯಾಯಮೂರ್ತಿಯನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಿಸಲಾಗಿದೆ? ಪಂಕಜ್ ಮಿತ್ತಾಲ್, ಸಂಜಯ್ ಕಲೋರ್, ಸತೀಶ್ ಚಂದ್ರ ಶರ್ಮಾ, ಪ್ರಸನ್ನ ಬಿ ವರಾಲೆ. ಸರಿಯಾದ ಉತ್ತರ ಪ್ರಸನ್ನ ಬಿ ವರಾಲೆ. ಕರ್ನಾಟಕದ ಪ್ರಸ್ತುತ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಿರುವ ನ್ಯಾಯಮೂರ್ತಿಗಳಾದ ಪ್ರಸನ್ನ ಬಿ ವರಾಳೆ ಅವರನ್ನ ಸುಪ್ರೀಂ ಕೋರ್ಟ್ನಲ್ಲಿ ದಲಿತ ಸಮುದಾಯದಿಂದ 3ನೇ ಹಾಲಿ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ. ಅವರ ನೇಮಕ ಸುಪ್ರೀಂ ಕೋರ್ಟ್ನ ವೈವಿಧ್ಯತೆಯನ್ನ ಮತ್ತಷ್ಟು ಹೆಚ್ಚಿಸುತ್ತದೆ. ನ್ಯಾಯಮೂರ್ತಿಗಳಾದ BR ಗವಾಯಿ ಮತ್ತು CT ರವಿಕುಮಾರ್ ಅವರ ಶ್ರೇಣಿಯ ಅವರ ನಂತರ ಈ ಸಮುದಾಯದಿಂದ ಅಲ್ಲಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಆಯ್ಕೆಯಾದಂತ 3ನೇ ವ್ಯಕ್ತಿ ಇವರಾಗ್ತಾರೆ. ನ್ಯಾಯಮೂರ್ತಿ ವರಾಲೆ ಅವರ ನೇಮಕಾತಿ ಗಮನಾರ್ಹ ಅಂಶವೆಂದರೆ ಅವರು ಪರಿಶಿಷ್ಟ ಜಾತಿಗೆ ಸೇರಿದ ಅತ್ಯಂತ ಹಿರಿಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ. ಪರಾಕ್ರಮ್ ದಿವಸ್ ಅನ್ನ ಪ್ರಧಾನಿ ಮೋದಿ ಅವರು ಕೆಂಪುಕೋಟೆ ಯಾವ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು? ಪರಾಕ್ರಮ್ ದಿವಸ್ ಅಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ಯಾವ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ರು? ಸರಿಯಾದ ಉತ್ತರ ಭಾರತ ಪರ್ವ. ಪರಾಕ್ರಮ್ ದಿವಸ್ ಸಂದರ್ಭದಲ್ಲಿ ಕೆಂಪುಕೋಟೆಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು. ಈ ಆಚರಣೆ ಜನವರಿ 31 ಕೂಡ ನಡೀತಾ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಗೌರವಾರ್ಥವಾಗಿ 2021ರಿಂದ ಪ್ರತಿ ವರ್ಷ ಪರಾಕ್ರಮ್ ದಿವಸ್ ಅನ್ನ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ಆಲ್ರೆಡಿ ಈ ಹಿನ್ನೆಲೆಯಲ್ಲಿ ಅಂದ್ರೆ 2022-23ರಂದು ನಡೆದಂತಹ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಆಚರಣೆ ಮಾಡಿದ್ವಿ. 2021ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಆಚರಣೆ ಮಾಡೋದಕ್ಕೆ ಶುರು ಮಾಡಿದ್ವಿ ನಾವು. ಪ್ರತಿ ವರ್ಷ ಜನವರಿ 23 ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನ ನಾವು ಪರಾಕ್ರಮ್ ದಿವಸ್ ಆಗಿ ಆಚರಣೆ ಮಾಡ್ತಾ ಇದ್ದೀವಿ. ಕೆಂಪುಕೋಟೆಯಲ್ಲಿ ಈ ವರ್ಷದ ಆಚರಣೆಗಳು ಐತಿಹಾಸಿಕ ಪ್ರತಿಬಿಂಬಗಳು ಮತ್ತು ರೋಮಾಂಚಕ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನ ಸಂಯೋಜಿಸುವ ಬಹುಮುಖಿ ಆಚರಣೆಯಾಗಿ ನಡೆಸಲಾಗಿದೆ. 2024ರ ಕರ್ನಲ್ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಕೆಳಗಿನ ಯಾರಿಗೆ ನೀಡಲಾಗಿದೆ? ಆಪ್ಷನ್ಗಳನ್ನು ನೀವು ನೋಡ್ಕೋಬಹುದು. ಸರಿಯಾದ ಉತ್ತರ ಆಪ್ಷನ್ 1 ಫಾರೂಕ್ ಇಂಜಿನಿಯರ್ ಮತ್ತು ರವಿಶಾಸ್ತ್ರಿ. ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮತ್ತು ಮಾಜಿ ಮುಖ್ಯ ಕೋಚ್ ಆದಂತ ರವಿಶಾಸ್ತ್ರಿ ಅವರಿಗೆ ಜನವರಿ 21, 2024ರಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ
ಆಯೋಜನೆ ಮಾಡಿದಂತ ಮಿನುಗುವ ಸಮಾರಂಭದಲ್ಲಿ ಪ್ರತಿಷ್ಠಿತ ಕರ್ನಲ್ ಸಿ.ಕೆ. ನಾಯ್ಡು ಪ್ರಶಸ್ತಿ ಜೀವಮಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸಮಾರಂಭದಲ್ಲಿ ಇತರ ಕ್ರಿಕೆಟ್ನ ದಿಗ್ಗಜರಾದ ಫಾರೂಕ್ ಇಂಜಿನಿಯರ್ ಅವರಿಗೂ ಕೂಡ ಅವರು ಕ್ರೀಡೆಗೆ ನೀಡಿರುವ ಸಾಧನೆಯನ್ನ ಪರಿಗಣಿಸಿ ಅವರಿಗೂ ಕೂಡ ಈ ಒಂದು ಪುರಸ್ಕಾರವನ್ನ ನೀಡಲಾಗಿದೆ. ಅಂತಾರಾಷ್ಟ್ರೀಯ ಸುಂಕದ ದಿನ ಅಥವಾ ಕಸ್ಟಮ್ಸ್ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ? ಜನವರಿ 26ರಂದು ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನ ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನವನ್ನ ಪ್ರತಿ ವರ್ಷ ಜನವರಿ 26ರಂದು ಆಚರಣೆ ಮಾಡಲಾಗುತ್ತೆ. ಕಸ್ಟಮ್ಸ್ ಅಧಿಕಾರಿಗಳು ಮತ್ತು ಏಜೆನ್ಸಿಗಳ ಪಾತ್ರವನ್ನ ಗುರುತಿಸೋದು, ಕಸ್ಟಮ್ಸ್ ಅಧಿಕಾರಿಗಳು ತಮ್ಮ ಉದ್ಯೋಗದಲ್ಲಿ ಎದುರಿಸುವಂತಹ ಕೆಲಸದ ಪರಿಸ್ಥಿತಿಗಳು ಮತ್ತು ಸವಾಲುಗಳ ಮೇಲೆ ಕೇಂದ್ರೀಕರಿಸಿ ಈ ದಿನವನ್ನ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಭಾರತದ 75ನೇ ಗಣರಾಜ್ಯ ವರ್ಷಕ್ಕಾಗಿ ಹಮಾರಾ ಸಂವಿಧಾನ್ ಹಮಾರಾ ಸಮ್ಮಾನ್ ಅಭಿಯಾನವನ್ನ ಯಾರು ಉದ್ಘಾಟಿಸಿದರು? ನರೇಂದ್ರ ಮೋದಿ, ರಾಮನಾಥ್ ಕೋವಿಂದ್, ಜಗದೀಪ್ ಧನ್ಕರ್ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಸರಿಯಾದ ಉತ್ತರ ಜಗದೀಪ್ ಧನ್ಕರ್ ಭಾರತದ ಉಪರಾಷ್ಟ್ರಪತಿಗಳು. ಡಾಕ್ಟರ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ನಡೆದಂತ ಮಹತ್ವದ ಸಮಾರಂಭದಲ್ಲಿ ಭಾರತದ ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಧನ್ಕರ್ ಅವರು ಗಣರಾಜ್ಯದ ಭಾಗವಾಗಿ ಭಾರತದ 75ನೇ ವರ್ಷವನ್ನ ಗುರುತಿಸುವ ರಾಷ್ಟ್ರವ್ಯಾಪ್ತಿ ಅಭಿಯಾನವಾದ ಹಮಾರಾ ಸಂವಿಧಾನ್ ಹಮಾರಾ ಸಮ್ಮಾನ್ ಅನ್ನೋ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಸಾಂವಿಧಾನಿಕ ತತ್ವಗಳಿಗೆ ಬದ್ಧತೆಯನ್ನ ಬಲಪಡಿಸುವ ಪ್ರಯತ್ನವನ್ನ ಮಾಡುತ್ತೆ, ನಾಗರಿಕರಲ್ಲಿ ಹೆಮ್ಮೆ ಮತ್ತು ಜವಾಬ್ದಾರಿಯನ್ನ ಬೆಳೆಸುವಂತಹ ಕೆಲಸವನ್ನ ಕೂಡ ಮಾಡುತ್ತೆ. ಬ್ಯಾಡ್ಮಿಂಟನ್ ಇಂಡಿಯಾ ಓಪನ್ 2024ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಆಪ್ಷನ್ಗಳನ್ನು ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಬಿ ತೈ ತ್ಸು ಇಂಗ್. ಚೈನಾ ದೇಶದ ತೆಪೇಯ ತೈ ತ್ಸು ಇಂಗ್ ಅವರು ಜನವರಿ 21, 2024ರಂದು ನಡೆದ ಇಂಡಿಯಾ ಓಪನ್ ಮಹಿಳಾ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಇಂಗ್ ಅವರು ಹಾಲಿ ಒಲಿಂಪಿಕ್ ಚಾಂಪಿಯನ್ ಚೀನಾದ ಚೆನ್ ಯು ಪಿ ಅವರನ್ನ 21-16, 21-12 ನೇರ ಸೆಟ್ಗಳಿಂದ ಸೋಲಿಸುವ ಮೂಲಕ ಈ ಒಂದು ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಸೊ ಇವರು ಕೂಡ ಚೀನಾಗೆ ಸೇರಿರೋದ್ರಿಂದ ಅಲ್ಲಿಯ ರಾಜಧಾನಿ ಬೀಜಿಂಗು, ಅಧ್ಯಕ್ಷರು ಕ್ಸಿ ಜಿನ್ಪಿಂಗ್, ಅಧಿಕೃತ ಭಾಷೆ ಮ್ಯಾಂಡರಿನ್. ಇತ್ತೀಚೆಗೆ ಮಿಡತೆಗಳಿಂದ ಉಂಟಾಗುವ ಬೆದರಿಕೆಯನ್ನು ಎದುರಿಸಲು ಭಾರತ 40 ಲೀಟರ್ ಮಲಾಥಿಯನ್ ಅನ್ನು ಯಾವ ದೇಶಕ್ಕೆ ಕಳುಹಿಸಿಕೊಟ್ಟಿದೆ? ಆಫ್ಘಾನಿಸ್ತಾನ, ಪಾಕಿಸ್ತಾನ, ಶ್ರೀಲಂಕಾ, ಮಾಲ್ಡೀವ್ಸ್. ಸರಿಯಾದ ಉತ್ತರ ಆಫ್ಘಾನಿಸ್ತಾನ. ಪರಿಣಾಮಕಾರಿ ಮತ್ತು ಪರಿಸರ ಸ್ನೇಹಿ ಕೀಟನಾಶಕವಾದ ಮಲಾಥಿಯನ್ ಅನ್ನು ಸುಮಾರು 40,000 ಲೀಟರ್ ಮಲಾಥಿಯನ್ ನೊಂದಿಗೆ ಮಿಡತೆಗಳ ಬೆದರಿಕೆಯನ್ನು ಎದುರಿಸೋದಕ್ಕೋಸ್ಕರ ಭಾರತ ಆಫ್ಘಾನಿಸ್ತಾನವನ್ನ ಬೆಂಬಲಿಸೋದಕ್ಕೆ ಈ ಸಹಾಯವನ್ನ ಆ ದೇಶಕ್ಕೆ ಮಾಡಿದೆ. ಇರಾನ್ನ ಚಬಹಾರ್ ಬಂದರಿನ ಮೂಲಕ ಇದನ್ನು ಕಳುಹಿಸಲಾಗಿದೆ. ಈ ಪ್ರಯತ್ನವು ಕೃಷಿ ಕಾಳಜಿಯನ್ನ ಪರಿಹರಿಸುತ್ತದೆ, ಮಲಾಥಿಯನ್ ನಿಯಂತ್ರಣಕ್ಕೆ ನಿರ್ಣಾಯಕವಾಗಿದೆ ಅಂತ ಹೇಳ್ಬೋದು. ಮಿಡತೆಗಳ ಬೆದರಿಕೆ ಏನಿರ್ತದೆ, ಮಿಡತೆಗಳ ಕಾಟ ಏನಿದೆ ಅವರಿಗೆ, ಅದಕ್ಕೆ ಅಂತಿಮವಾಗಿ ಈ ಒಂದು ನಾಶಕವನ್ನ ಬಳಸಲಾಗುತ್ತೆ. ಈ ಸಕಾಲಿನ ನಿರ್ಬಂಧನೆ ಅಫ್ಘಾನ್ ಬೆಳೆಗಳನ್ನ ರಕ್ಷಣೆ ಮಾಡುತ್ತೆ ಮತ್ತು ಪ್ರಾದೇಶಿಕ ಆಹಾರ ಭದ್ರತೆಗೆ ಗಣನೀಯವಾದ ಕೊಡುಗೆಯನ್ನ ನೀಡುತ್ತೆ ಅಂತ ತಿಳಿದು ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ನ ಲಿಂಕ್ ಮತ್ತು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳ ಲಿಂಕ್ ಇದೆ, ಫಾಲೋ ಮಾಡಿ. ಟೆಲಿಗ್ರಾಮಲ್ಲಿ ನಿಮಗೆ PDF ನೋಟ್ಸ್ ಅನ್ನು ಕೂಡ ಅಪ್ಡೇಟ್ ಮಾಡಿರ್ತೀನಿ. ಜೊತೆಗೆ ಈ ದಿನದ ಪ್ರಚಲಿತ ವಿದ್ಯಮಾನಗಳನ್ನ ಅಟೆಂಡ್ ಮಾಡೋಂಗಿದ್ರೆ, ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಅಟೆಂಡ್ ಮಾಡೋಂಗಿದ್ರೆ ಟೆಸ್ಟ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಪ್ರತಿದಿನ ಟೆಲಿಗ್ರಾಮ್ ಅಲ್ಲಿ ಒಂದು ಟೆಸ್ಟ್ ಅನ್ನ ಕೊಡಲಾಗುತ್ತೆ, ನೀವು ಜಾಯ್ನ್ ಆಗಿ ಅಲ್ಲಿ ಅಟೆಂಡ್ ಮಾಡ್ಕೋಬಹುದು. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.